ರಾಷ್ಟ್ರಕವಿ ಕುವೆಂಪು ನೇಗಿಲ ಹಿಡಿದು ಹೊಲದುಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಎನ್ನುವ ಸಾಲುಗಳ ಮೂಲಕ ರೈತನ ಗುಣಗಾನ ಮಾಡಿದ ಕವಿಯ ಗೀತೆಯೊಂದನ್ನು 2009ರ ಸ್ವಾತಂತ್ರ್ಯೋತ್ಸವದ ಸಂಭ್ರಮದ ದಿನ ಕರ್ನಾಟಕ ಸರ್ಕಾರವು ರೈತರ ಗೀತೆಯನ್ನಾಗಿ ಅಂಗೀಕರಿಸಿ ರೈತ ಸಮೂಹಕ್ಕೆ ಗೌರವ ಸಮರ್ಪಣೆ ಮಾಡಿದೆ. ಇಂತಹ ಗೀತೆ ಬರೆದ ಕವಿಯೇ ನಮ್ಮ 2ನೇ ರಾಷ್ಟ್ರಕವಿ ಕೆ.ವಿ. ಪುಟ್ಟಪ್ಪನವರು. 20ನೇ ಶತಮಾನದ ಯುಗದ ಕವಿ ಎಂದು ಖ್ಯಾತಿ ಪಡೆದವರು ಕುವೆಂಪುರವರು. ಅವರು ಕಾವ್ಯ, ನಾಟಕ, ಸಣ್ಣಕತೆ, ವಚನ, ಕವನ, ಮಹಾಕಾವ್ಯ, ಸಾಹಿತ್ಯ ವಿಮರ್ಶೆ, ಆತ್ಮಕತೆ, ಮಕ್ಕಳ ಸಾಹಿತ್ಯ ಹೀಗೆ ಸಾಹಿತ್ಯದ ಎಲ್ಲ ಪ್ರಕಾರಕ್ಕೂ ಗಣನೀಯ ಕೊಡುಗೆ ನೀಡಿದವರು. ಕನ್ನಡಕ್ಕೆ ರಾಷ್ಟ್ರ ಅಂತಾರಾಷ್ಟ್ರೀಯ ಖ್ಯಾತಿ ತಂದುಕೊಟ್ಟು ರಾಷ್ಟ್ರಕವಿ ಬಿರುದಿಗೆ ಪಾತ್ರರಾದವರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು. ಪುಟ್ಟಪ್ಪನವರು 1904ನೇ ಇಸವಿ ಡಿಸೆಂಬರ್ 29ರಂದು ಜನಿಸಿದರು. ತಂದೆ ವೆಂಕಟಪ್ಪ, ತಾಯಿ ಸೀತಮ್ಮನವರು. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯ ಸುತ್ತಮುತ್ತಲ ದಟ್ಟವಾದ ಕಾಡು, ಮುಗಿಲು ಮುಟ್ಟುವ ಪರ್ವತ ಪಂಕ್ತಿಗಳು, ತುಂಗೆಯ ಮಂಜುಳಗಾನದ ಹಕ್ಕಿಗಳಿಂಚರ, ಸೂರ್ಯೋದಯ ಚಂದ್ರೋದಯ, ಸುಂದರ ನೋಟದಲ್ಲಿ ಬಾಲ್ಯವನ್ನು ಕಳೆಯುತ್ತಿದ್ದಾಗ ಮನೆಯ ಸಾಹಿತ್ಯ ಸಂಸ್ಕಾರ ಕುವೆಂಪುರವರ ಬಾಲ್ಯ ಜೀವನದ ಮೇಲೆ ಅಪಾರ ಪ್ರಭಾವ ಬೀರಿತು. ಕುವೆಂಪುರವರು ಬಾಲ್ಯದಲ್ಲಿ ತೀರ್ಥಹಳ್ಳಿ, ನಂತರ ಮೈಸೂರಿನ ಹಾರ್ಡ್ವಿಕ್ ಪ್ರೌಢಶಾಲೆಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರೆಸಿದರು. 1922ರಲ್ಲಿ ಬಿಗಿನರ್ಸ್ ಮ್ಯೂಸ್ ಎಂಬ ಪುಟ್ಟ ಕವನ ಸಂಕಲನ ಹಿರಿಯರ ಮೆಚ್ಚುಗೆಗೆ ಪಾತ್ರವಾಯಿತು. ಆಗ ಆ ಸಮಯದಲ್ಲಿ ಮೈಸೂರಿಗೆ ಬಂದಿದ್ದ ಐರಿಷ್ ಕವಿ ಜೇಮ್ಸ್ ಕಸಿನ್ಸ್ ರವರಿಗೆ ಆ ಕವನವನ್ನು ತೋರಿಸಿದಾಗ ಅವರು ಕವನವನ್ನು ಓದಿ ಕುವೆಂಪುರವರ ಬಗ್ಗೆ ಪ್ರಶಂಸೆಯ ಮಾತುಗಳನ್ನಾಡಿದರು. ಕನ್ನಡದಲ್ಲಿ ಕವನಗಳನ್ನು ಬರೆಯಲು ಕುವೆಂಪುರವರಿಗೆ ಸಲಹೆಯನ್ನು ನೀಡಿದರು. ಅವರೇ ಸಲಹೆ ನೀಡಿದಂತೆ ಪ್ರತಿಯೊಂದು ಭಾಷೆಗೂ ತನ್ನದೇ ಆದ ವೈಶಿಷ್ಟ್ಯ ಇರುತ್ತದೆ, ಪ್ರತಿಭಾವಂತರು ಯಾವ ಭಾಷೆಯನ್ನು ಬೆಳೆಸಿದರೂ ಅದು ಬೆಳೆಯುತ್ತದೆ ಎಂದು ಹೇಳಿದ ಮಾತು ಕುವೆಂಪುರವರ ಮೇಲೆ ಅಪಾರ ಪ್ರಭಾವ ಬೀರಿತು. ಅಂದಿನಿಂದ ಕುವೆಂಪುರವರು ಕನ್ನಡದಲ್ಲಿ ಕವನಗಳನ್ನು ಬರೆಯಲು ಪ್ರಾರಂಭಿಸಿದರು. ಕುವೆಂಪುರವರ ಪ್ರಾಧ್ಯಾಪಕರುಗಳಾದ ಪ್ರೊಫೆಸರ್ ಟಿ.ಎಸ್. ವೆಂಕಣ್ಣಯ್ಯ, ಪ್ರೊಫೆಸರ್ ಎ.ಆರ್. ಕೃಷ್ಣಶಾಸ್ತ್ರಿ, ಬಿ.ಎಂ. ಶ್ರೀಕಂಠಯ್ಯನವರು, ಪೂಜ್ಯ ಶ್ರೀಗಳಾದ ಸಿದ್ದೇಶ್ವರಾನಂದ ಸ್ವಾಮೀಜಿಯವರು ಹೃದಯ ಶ್ರೀಮಂತಿಕೆ ಮೆರೆದರು. ಕೃಷ್ಣಶಾಸ್ತ್ರಿಗಳು ವರ್ಣಿಸಿರುವಂತೆ ಕುವೆಂಪು ವಿದ್ಯಾರ್ಥಿಯಾಗಿದ್ದಾಗ ಬೇಲೂರು ಗೋಡೆಯ ಮೇಲೆ ಕೆತ್ತಿದ ದೇವತಾ ವಿಗ್ರಹದಂತೆ ಇದ್ದರು ಎಂದು ಹೊಗಳಿದ್ದಾರೆ. ಕುವೆಂಪುರವರು 1933ರಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಕವಿ ಸಮ್ಮೇಳನದ ಅಧ್ಯಕ್ಷರಾದರು. ನಂತರ 1937ರಲ್ಲಿ ದೇವಂಗಿಯ ರಾಮಣ್ಣಗೌಡರ ಪುತ್ರಿ ಹೇಮಾವತಮ್ಮನವರನ್ನ ವಿವಾಹವಾದರು. ನಂತರ ಪೂರ್ಣಚಂದ್ರ ತೇಜಸ್ವಿ, ಚೈತ್ರ, ಇಂದುಕಲಾ ಹಾಗೂ ತಾರಿಣಿ ಎಂಬ 4 ಮಕ್ಕಳ ತಂದೆಯಾಗುತ್ತಾರೆ ಕುವೆಂಪು. ಕುವೆಂಪುರವರು ಪ್ರೇಮ ಕಾಶ್ಮೀರ, ಷೋಡಶಿ, ಜೇನಾಗುವ, ಚಂದ್ರಮಂಚಕೆ ಬಾಚಕೋರಿ, ಕೃತಿಕೆ, ಕಿಂಕಣಿ, ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ, ಅಗ್ನಿಹಂಸ ಮುಂತಾದ ಕವನ ಸಂಕಲನಗಳನ್ನು ಬರೆಯುತ್ತಾರೆ. ಕಾನೂರು ಹೆಗ್ಗಡತಿ ಹಾಗೂ ಮಲೆಗಳಲ್ಲಿ ಮದುಮಗಳು ಎಂಬ 2 ಕಾದಂಬರಿಗಳಲ್ಲಿ ಕಾನೂರು ಹೆಗ್ಗಡತಿ ಬದುಕಿನ ಸ್ವರೂಪವನ್ನು ಚಿಂತಿಸಿ ಬಟ್ಟಿ ಇಳಿಸಿ ಜೀವನ ದರ್ಶನವನ್ನು ಸಾರಿದರೆ, ಮಲೆಗಳಲ್ಲಿ ಮದುಮಗಳು ಬದುಕಿನ ಯಥಾಸ್ಥಿತಿಯನ್ನು ತೆರೆದು ತೋರಿಸುತ್ತದೆ. ಈ ಕಾರಣದಿಂದ ಕನ್ನಡದ ಅತ್ಯುತ್ತಮ ಕಾದಂಬರಿಗಳೆಂದು ಹೆಸರಾಗಿವೆ. 1945ರಲ್ಲಿ ಮಹಾ ಛಂದಸ್ಸಿನಿಂದ ಕೂಡಿದ 25,000 ಪಂಕ್ತಿಗಳ ಮಹಾಕಾವ್ಯವನ್ನ ಪ್ರಕಟಿಸಿದರು. ಅದುವೇ ಶ್ರೀರಾಮಾಯಣ ದರ್ಶನಂ. ಕುವೆಂಪುರವರು ಶೇಕ್ಸ್ಪಿಯರ್ನ ದಿ ಟೆಂಪೆಸ್ಟ್ ನಾಟಕವನ್ನು ಬಿರುಗಾಳಿ ಎಂದು, ಹ್ಯಾಮ್ಲೆಟ್ ನಾಟಕವನ್ನು ರಕ್ತಾಕ್ಷಿ ಎಂಬ ಹೆಸರಿನಿಂದ ಕನ್ನಡಿಗರಿಗೆ ನೀಡಿದ್ದಾರೆ. ಅಲ್ಲದೆ ಸ್ಮಶಾನ ಕುರುಕ್ಷೇತ್ರ, ವಾಲ್ಮೀಕಿಯ ಭಾಗ್ಯ, ಜಲಗಾರ, ಶೂದ್ರ ತಪಸ್ವಿ, ಬೆರಳಿಗೆ ಕೊರಳ್, ನನ್ನ ಗೋಪಾಲ ಎನ್ನುವ ನಾಟಕಗಳನ್ನು ಬರೆದಿದ್ದಾರೆ. ಕುವೆಂಪುರವರು ಬರೆದಿರುವ ಹಾಗೆ ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ ಈ ಕವನದ ಸಾಲುಗಳಲ್ಲಿ ಸತ್ತಂತಿಹರನ ಬಡಿದೆಚ್ಚರಿಸಲು ಕನ್ನಡದ ಡಿಂಡಿಮ ಬಾರಿಸಿದ ಕವಿ ಕುವೆಂಪುರವರು. ಅವರು ಜಾತಿ ಪದ್ಧತಿ ನಿರ್ಮೂಲನೆಗೊಳ್ಳದೆ ಈ ದೇಶದ ಉದ್ಧಾರ ಅಸಾಧ್ಯ ಎಂದು ಒತ್ತಿ ಹೇಳಿದ್ದಾರೆ. ಅಲ್ಲದೆ ಓ ನನ್ನ ಚೇತನ ಆಗುನಿ ಅನಿಕೇತನ ಸಾಲುಗಳ ಮೂಲಕ ವಿಶ್ವಮಾನವ ಸಂದೇಶ ಸಾರಿದ ಯುಗದ ಕವಿಗೆ, ಜಗದ ಕವಿಗೆ ಮಣಿಯದವರಿಲ್ಲ. ಕುವೆಂಪುರವರು ತಮ್ಮ ಶಾಂತ ಸ್ವಭಾವದ ತಪೋಜೀವನವನ್ನು ಉದಯರವಿ ಎಂಬ ಪರ್ಣಕುಟಿಯಲ್ಲಿ ಮುಂದುವರೆಸಿದಾಗ ಪ್ರಶಸ್ತಿಗಳ ಸರಮಾಲೆ ಇವರನ್ನು ಅಲಂಕರಿಸಿದವು. 1955ರಲ್ಲಿ ಶ್ರೀರಾಮಾಯಣ ದರ್ಶನಂ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1956ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿ ಪದವಿ,
1957ರಲ್ಲಿ ಧಾರವಾಡದಲ್ಲಿ ನಡೆದ 30ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪದವಿ, 1958ರಲ್ಲಿ ಭಾರತ ಸರ್ಕಾರದ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿತು. ಮೈಸೂರು, ಬೆಂಗಳೂರು, ಕರ್ನಾಟಕ, ಗುಲ್ಬರ್ಗ ವಿಶ್ವವಿದ್ಯಾನಿಲಯಗಳು ಕುವೆಂಪುರವರಿಗೆ ಗೌರವ ಡಾಕ್ಟರೇಟ್ ಪದವಿಗಳನ್ನು ನೀಡಿ ಗೌರವಿಸಿದವು. ಅಲ್ಲದೆ 1964ರಲ್ಲಿ ಭಾರತ ಸಾಹಿತ್ಯ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿಯಾದ ಜ್ಞಾನಪೀಠ ಪ್ರಶಸ್ತಿ, 1988ರಲ್ಲಿ ಪಂಪಾ ಪ್ರಶಸ್ತಿ, 1992ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಗಳನ್ನು ಪಡೆದ ಮೊದಲ ಕನ್ನಡಿಗರೆಂಬ ಹೆಗ್ಗಳಿಕೆಗೆ ಕುವೆಂಪುರವರು ಪಾತ್ರರಾಗುತ್ತಾರೆ. ನಂತರ 2004ನೇ ವರ್ಷವನ್ನು ಕುವೆಂಪು ಶತಮಾನೋತ್ಸವ ವರ್ಷವೆಂದು ಆಚರಿಸಲಾಯಿತು. ಅವರ ನೆನಪಿಗಾಗಿ ಕರ್ನಾಟಕ ಸರ್ಕಾರ ಎಲ್ಲ ಶೈಕ್ಷಣಿಕ ಜಿಲ್ಲೆಗಳಲ್ಲಿ ಕುವೆಂಪು ಶತಮಾನೋತ್ಸವ ಶಾಲೆ ಪ್ರಾರಂಭಿಸಿ ಗೌರವ ಸಮರ್ಪಿಸಿತು. ಕನ್ನಡ ಸಾಹಿತ್ಯವನ್ನು ಗೌರವಿಸುವ ಸಲುವಾಗಿ ಜಯ ಭಾರತ ಜನನಿಯ ತನುಜಾತೆ ಕವನವನ್ನು ನಾಡಗೀತೆಯಾಗಿ ಸರ್ಕಾರ ಘೋಷಿಸಿದೆ. ಈ ಹಾಡಿನ ಸಂದರ್ಭದಲ್ಲಿ ಎಲ್ಲರೂ ಎದ್ದು ನಿಂತು ಗೌರವ ನೀಡಬೇಕು. ಶಾಲೆಗಳ ದೈನಂದಿನ ಚಟುವಟಿಕೆಗಳು, ಸಭೆ ಸಮಾರಂಭಗಳು ಆರಂಭದಲ್ಲಿ ನಾಡಗೀತೆ ಹಾಡುವುದನ್ನು ಕಡ್ಡಾಯಗೊಳಿಸಿದೆ. ಕುವೆಂಪುರವರಿಗೆ ಕನ್ನಡದ ಬಗ್ಗೆ ಇದ್ದ ಅಪಾರ ಪ್ರೀತಿಯನ್ನು ಕಾಣಬಹುದು. ಕನ್ನಡ ಡಿಂಡಿಮ ಪುಸ್ತಕದಲ್ಲಿ ಕುವೆಂಪುರವರೇ ಬರೆದಿರುವ ಹಾಗೆ, ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ, ಕನ್ನಡಕ್ಕಾಗಿ ಕೊರಳೆತ್ತು ಅಲ್ಲಿ ಪಾಂಚಜನ್ಯ ಮೊಳಗುತ್ತದೆ, ಕನ್ನಡಕ್ಕಾಗಿ ಕಿರುಬೆರಳೆತ್ತಿದರೂ ಸಾಕು ಅದೇ ಗೋವರ್ಧನ ಗಿರಿಧಾರಿಯಾಗುತ್ತದೆ ಎಂಬ ಸಂದೇಶವನ್ನು ಕುವೆಂಪುರವರು ಸಾರಿದ್ದಾರೆ. ಕನ್ನಡ ನಾಡಿನ ಸರ್ವಾಂಗೀಣ ಅಭಿವೃದ್ಧಿಯೇ ಅವರ ಕನಸಾಗಿತ್ತು. ಕನ್ನಡಿಗರು ಎಲ್ಲೇ ಇದ್ದರೂ ಅದೇ ಕರ್ನಾಟಕ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.